ಜೈ ಹಿಂದ್. ನಮ್ಮ ಸಂಕಟ ಮೈಸೂರಿನ ಟ್ರೆಕ್ಕಿಂಗ್ನಲ್ಲಿ ಭಾಳ ಮಕ್ಕಳಿಗೆ ಉತ್ಸಾಹ ಜಾಸ್ತಿ ಇರುತ್ತೆ. ಅದರಲ್ಲಿ ನಾವು ನಡ್ಸ್ಕೊಳ್ಳೋಂಥದ್ದು ಕೇವಲ ಇವೆಂಟ್ಸ್. ಆ ಇವೆಂಟ್ಸ್ ಏನಪ್ಪ ಇರುತ್ತೆ ಇವತ್ತಿನ ಟಾಸ್ಕ್ ಅಂತಂದರೆ, ಮಕ್ಕಳುಗಳು ಸ್ಕೂಲ್ ಹೋಗ್ತಾ ಇರ್ತಾರೆ. ಇತ್ತೀಚೆಗೆ ಈಗಿನ ಜನ್ರೇಷನಲ್ಲಿ, ಈಗಿನ ಸಮಾಜದಲ್ಲಿ ಆಗ್ತಿರೋಂಥದ್ದು, ಮಕ್ಕಳನ್ನ ಕಳ್ತನ ಮಾಡ್ತಾರೆ, ಎಸ್ಕೇಪ್ ಮಾಡಿಸ್ಬಿಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡಿ ಆ ಪೇರೆಂಟ್ಸ್ಗೆ ಡಿಮಾಂಡ್ ಮಾಡ್ತಾರೆ, ಅಥವಾ ಮಗುನ ಕಿಡ್ನಾಪ್ ಮಾಡಿಬಿಟ್ಟು ಅವ್ರಿಗೆ ಮಗುಗೆ ತೊಂದರೆ ಕೊಡುವಂಥದ್ದು ಕೆಲಸಗಳನ್ನ ಮಾಡ್ತಾರೆ. ಇದನ್ನು ಯಾವ ಥರ ತಪ್ಪಿಸ್ಕೊಬೇಕು, ಹೇಗೆ ಮಕ್ಕಳು ಸುರಕ್ಷತೆ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಒಂದು ಡೆಮೋ ಇರ್ತದೆ. ಅದ್ರ ಬಗ್ಗೆ ನೀವು ಕೂಡ ಈ ವಿಡಿಯೋದ ಮುಖಾಂತರ ನೋಡ್ಬೋದು. ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಇವರು ಜನಿಸಿದ್ದು ಫೆಬ್ರವರಿ 5, ಕ್ಲಾಸಸ್ ಎಲ್ಲ ಚೆನ್ನಾಗಿ ನಡೀತಿದ್ಯಾ? ಹೆಂಗ್ ಪಾಠ ಮಾಡ್ತಾರೆ ಮ್ಯಾಮ್? So students, now you can go and play whatever you need. ಏ ಅಪ್ಪಿ ಬಾರೋ, ಬಿಸ್ಕೆಟ್ ಕೊಡ್ತೀನಿ. ಇನ್ನ ತುಂಬಾ ಬಹಳ ಬಿಸ್ಕೆಟ್ ಇದೆ ಅಲ್ಲಿ, ಇಸ್ಕೊಡ್ತೀನಿ ಬಾ ಅಕ್ಕ. ಹಲೋ ಮೇಡಮ್, 3 ಜನ ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಗ್ರೌಂಡಲ್ಲಿ ಮಕ್ಕಳು ಆಟ ಆಡ್ತಿದ್ರು, ಅವ್ರನ್ನ ಕಳ್ಳರು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಹೌದಾ? ಪೊಲೀಸ್ ಅವ್ರಿಗೆ ಫೋನ್ ಮಾಡಿ. ಪಿಟಿ ಟೀಚರ್, ನೀವೇನ್ ಮಾಡ್ತಿದ್ರಿ? ಹಲೋ, CBI ಅವರಾ? ನಮ್ಮ ಸ್ಕೂಲಲ್ಲಿ 3 ಜನ ಮಕ್ಕಳು ಕಳೆದೋಗಿದ್ದಾರೆ. ಅವ್ರನ್ನ ಸ್ವಲ್ಪ ಹುಡ್ಕೊಡ್ಬೇಕಿತ್ತು, ಸ್ವಲ್ಪ ಬೇಗ ಬರ್ತೀರಾ? ಲೊಕೇಶನ್ ಯಾವುದು? ಲೊಕೇಶನ್ ಸೈನಿಕ ಅಕಾಡೆಮಿ, ಮೈಸೂರು. ಹೌದಾ? 3 ಜನ ಮಕ್ಕಳನ್ನ ಕಿಡ್ನಾಪ್ ಮಾಡಿದಾರಾ? ಬರ್ತಾ ಇದ್ದೀವಿ. ಹಾಂ ಸರಿ, ಬೇಗ ಬನ್ನಿ. ಜೈ ಹಿಂದ್. ಜೈ ಸರ್. $25 ಲಕ್ಷ ಕೊಟ್ಟು ಹುಡುಗನ್ ಬಿಡಿಸ್ಕೊಂಡು ಹೋಗು. ಕೊಟ್ಟಿಲ್ಲ ಅಂದರೆ ಮಗನ್ ಬಿಡಲ್ಲ. ಪ್ಲೀಸ್ ಬುಕ್ಬಿಡಿ ಅಣ್ಣ, ಪ್ಲೀಸ್.
ಸ್ನೇಹಿತರು ನೋಡ್ತಾರಲ್ಲ, ನಮ್ಮ ಸೈನಿಕರ ಮೈಸೂರಿನ ಮಕ್ಕಳುಗಳು ಈಗಿನ ಜಗತ್ತಲ್ಲಿ ಆಗ್ತಿರುವಂಥ ಕಿಡ್ನ್ಯಾಪ್ ಕೇಸಸ್ನ ಸಂಬಂಧಿಸಿದಂತೆ ಯಾವ ಥರ ನಾವು ಬಿಡಿಸ್ಕೊಂಡ್ಬರ್ಬೇಕು, ಮಕ್ಕಳ ಹತ್ರ ಯಾವ ಥರ ಅದನ್ನು ಮುಂಚಿತವಾಗಿ ಅಡ್ವಾನ್ಸಾಗಿ ಯಾವ ಥರ ತಯಾರಿಯಾಗಿರಬೇಕು, ಈ ಥರ ಕಿಡ್ನಾಪರ್ಸ್ ಬಂದಾಗ ಅಥವಾ ಈ ರೀತಿ ಸಮಸ್ಯೆಗಳು ಬಂದಾಗ ಯಾವ ಥರ ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಒಂದು ಶಾರ್ಟ್ ಮೂವಿ ಥರ ತೋರಿಸಿದ್ದಾರೆ. ಈ ಮಕ್ಕಳಿಗೆಲ್ಲ ಅಭಿನಂದನೆಗಳು ತಿಳಿಸ್ಬೇಕು ನಾವೆಲ್ಲರೂ ಕೂಡ. ಇದೊಂದು ಶಾರ್ಟ್ ಮೂವಿ ಅಂದ್ಕೊಬಿಟ್ಟು ಇದೊಂದು ಸ್ಫೂರ್ತಿ ಅಂದ್ಕೊಳ್ಳಿ, ಇದನ್ನು ಎಲ್ಲ ಮಕ್ಕಳು ಶೇರ್ ಮಾಡಿ. ಥ್ಯಾಂಕ್ ಯು, ನಮಸ್ತೆ, ಜೈ ಹಿಂದ್.